ಇದನ್ನೇನು ಮಾಡಿರಿ, ಸುಲಿದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರಿ. ಒಂದು ಜಿಪ್ಲಾಕ್ ಬ್ಯಾಗ್ನೊಳಗೆ ನೀವು ನಿಮ್ಮ ಫ್ರೀಜರ್ನೊಳಗೆ ಇಟ್ರಂತಂದ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಪಲ್ಯ ಮಾಡ್ಕೊಳಕ್ಕೆ ಅನುಕೂಲ ಆಕೈತ್ರಿ. ಡ್ಯೂಟಿಗೆ ಅದು ಹೋಗೋರು ಮಾಡೋರು ತುಂಬ ಅಲವು ಅಂದ್ರೆ ಕೆಲಸ ಆಕೈತಿ. ಭಾಳ ಸಿಗುವಾಗೂ ಸಹಿತ ಇದ್ರದ್ದು ನಾವೇನು ಮಾಡ್ಬೇಕ್ರಿ, ಈ ಥರ ನೋಡ್ರಿ ಇದು ಚಲೋ ಇಲ್ಲಿದೆ. ಇದನ್ನೇನು ಮಾಡ್ಬೇಕು, ನಾವು ಇದನ್ನು ಚೆಲ್ಲಬೇಕ್ರಿ. ಇವೆರಡು ಚಲೋ ಅದಾವ, ಇವನ್ನೆರಡು ತಕ್ಕೋಬೇಕು. ಹಿಂಗೆ ಚೆಲ್ಲಿ ಬಿಡ್ಬೇಕು. ಹಿಂಗೆ ವೇಸ್ಟೂ ಆಗಂಗಿಲ್ಲ ರೀ. ತುಂಬ ಸೀಸನ್ದೊಳಗೆ ರೀ ಭಾಳ ಸಸ್ತಾ ಸಿಗ್ತಿರ್ತಾವೆ. 15 ರೂಪಾಯಿ ಪಾವು ಕಿಲೋ ನೋಡ್ರಿ. ಲಾಸ್ಟ್ನೊಳಗೆ ಐತಿ. ನಾನು ಏನು ಮಾಡ್ತೀನಿ, ಇದನ್ನಿಷ್ಟು ಬಳಸ್ತೀನಿ ರೀ. ಹಿಂಗೆ ಅಡ್ಡ ಸುರಿಯೋದ್ರಿಂದ ತುಂಬ ಹೆಲ್ಪ್ ಆಕೈತಿ ರೀ. ಈಗ ನಮ್ಮ ಮೆಣಸಿನ್ಕಾಯಿನೂ ಎಲ್ಲ ಅನ್ನೋದು ಇದು ಮಾಡೀನಿ. ಇದು ಒಣಗಿಸ್ತೀನಿ ರೀ. ಇದು ಒಣಗಿಸಿ ಇದನ್ನು ಪೌಡ್ರ್ ಮಾಡೋದನ್ನು ನಾಳೆ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನು ಮೆಣಸಿನ್ಕಾಯಿ ಪೌಡ್ರು, ಈ ಥರ ಹಸಿ ಮೆಣಸಿನ್ಕಾಯಿನೂ ಭಾಳ ಸಸ್ತಾ ಅದಾವ್ರಿ. ಈಗ 15 ರೂಪಾಯಿ ಪಾವು ಕಿಲೋ ಅದಾವು. ಇದನ್ನು ನಾವೇನು ಒಣಗಿಸಿ ಪೌಡ್ರ್ ಮಾಡಿಡೋದ್ರಿಂದ ರೀ ನಮ್ಗೆ ಒಣ ಕಾಯಿ ಪಲ್ಯ ಮಾಡೋಕೆ ಮನಸ್ಸಾಗಂಗಿಲ್ಲ. ಒಮ್ಮೆ ಹಸಿ ಖಾರದ ಸಾರು, ಹಸಿ ಖಾರದ ಪಲ್ಯ ಮಾಡ್ಬೇಕಂತಂದ್ರೆ ನಾವು ಇದನ್ನು ಅಡುಗೆಗೆ ಬಳಸಿದ್ರೆ ತುಂಬ ರುಚಿ ಆಗ್ತೈತೆ ರೀ. ನಾನು ಇದನ್ನು ತೋರಿಸ್ತೀನಿ ಅಂತ ಆಮೇಲೆ. ಆಮೇಲೆ ಈಗ ನೋಡ್ರಿ, ಬಿಸಿಲೈತಿ, ತುಂಬ ಬಿಸಿಲೈತಿ. ಈಗ ರೋಜಾ ಇರೋವರು ಆದಷ್ಟು ಬೆಳಗ್ಗೆ ಅತಿ ಕಠಿಣವಾದಂಥ ಆಹಾರ ತಿಂದು ರೋಜಾ ಹಿಡಿಬೇಡ್ರಿ. ಯಾಕಂತಂದ್ರೆ ತುಂಬ ಬಿಸಿಲಿರೋದ್ರಿಂದ ನಮಗೆ ಪಚನ ಕ್ರಿಯೆಗೆ ತೊಂದರೆ ಆಗ್ತೈತಿ. ಆದಷ್ಟು ಲಘು ಆಹಾರ, ಇಂಥವು ಏನೋ ಒಂದು ಮಜ್ಜಿಗೆ, ಮೊಸರು, ಇಲ್ಲಿಕಂದ್ರೆ ಮೆತ್ತನನ್ನ, ಈ ಥರ ಏನಾರ ತಿಂದು ತಾವು ರೋಜಾ ಹಿಡೀರಿ. ಡ್ಯೂಟಿಗೆ ಹೋಗೋರು ಸಹಿತ, ದೂರ ಪ್ರಯಾಣ ಮಾಡೋರು ಸಹಿತ, ಮಕ್ಕಳಾದವರು ಬೆಳಗಿನ ಹೊತ್ತು ಸ್ವಲ್ಪ ಹೊಟ್ಟೆಗೆ ತಂಪು ಕೊಡುವಂಥ ಆಹಾರ ತಿಂದು ತಾವು ಕೆಲಸಕ್ಕೆ ಹೋಗ್ರಿ. ಹಿಂಗೆ ಮೊಸರು, ಅನ್ನ, ಅವಲಕ್ಕಿ, ಗೋಧಿ ಅಡುಗೆ ಸ್ವಲ್ಪ ಕಡಿಮೆ ಮಾಡಿರಿ. ಅದು ನೀರು ಕುಡಿಸುತ್ರಿ. ಅದು ಬ್ರೆಡ್ಡು, ಬಿಸ್ಕಿಟು ಇಂಥವು ಅಂದ್ರೆ ಏನ್ರಿ, ಹೊಟ್ಟೆ ಹಿತ ಆಗುವಂಥ ಆಹಾರ ತಿನ್ಬೇಕ್ರಿ. ಇವು ಕಟ್ಟಗೆ ರೊಟ್ಟಿ, ಇಂಥ ಕಾಳು ಪಲ್ಯ, ಇದು ಮಧ್ಯಾಹ್ನ ಊಟಕ್ಕೆ ಇಟ್ಕೋರಿ. ಇದು ಮಧ್ಯಾಹ್ನ ಊಟಕ್ಕೆ ಇಟ್ಕೋರಿ. ಇದನ್ನೆಲ್ಲ ರಾತ್ರಿ ಊಟಕ್ಕೆ ಮತ್ತು ಮುಂಜಾನೆ ಊಟಕ್ಕೆ ಮಾತ್ರ ಇಂತಹ ಕಠಿಣ ಆಹಾರ ಇಟ್ಕೋಬೇಡ್ರಿ. ಯಾಕಂದರೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ರೀ, ದೂರ ಪ್ರಯಾಣ ಹೋಗೋರಿಗೆ ನಮ್ಮ ಏನು ಟಿಪ್ಸ್ ಏನು ಹೇಳ್ತೀನಿ ಅಂತಂದ್ರೆ,